ಜಿಟಿ ವರ್ಸಸ್ ಎಂಐ ತವರಿನಲ್ಲಿ ಗುಜರಾತ್ಗೆ ಸೋಲುಣಿಸಿದ ಮುಂಬೈ. ಗೆಲುವಿನ ಟ್ರ್ಯಾಕ್ಗೆ ಮರಳಿದ ಹಾರ್ದಿಕ್ ಪಡೆ. ಸತತ 4 ಪಂದ್ಯಗಳಲ್ಲಿ ಸೋತ ನಂತರ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಕೊನೆಗೂ ಗೆಲುವಿನ ರುಚಿ ನೋಡಿತು. ಐಪಿಎಲ್ 2026ರ ಮೊದಲ ಪಂದ್ಯವನ್ನು ಗೆದ್ದ ನಂತರ ಮುಂಬೈ ಸತತ ಸೋಲುಗಳನ್ನು ಎದುರಿಸಿತ್ತು. ಇದಾದ ಬಳಿಕ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ 99 ರನ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ. ತಿಲಕ್ ವರ್ಮಾ ಅವರ ಮೊದಲ ಐಪಿಎಲ್ ಶತಕದ ನೆರವಿನಿಂದ ಮುಂಬೈ 199 ರನ್ ಗಳಿಸಿದರೆ, ಸತತ 6 ಪಂದ್ಯಗಳಲ್ಲಿ ಖಾಲಿ ಕೈಯಲ್ಲಿ ಉಳಿದಿದ್ದ ಜಸೀತ್ ಬುಮ್ರಾ ತಮ್ಮ ಮೊದಲ ವಿಕೆಟ್ ಪಡೆಯುವ ಮೂಲಕ ತಂಡಕ್ಕೆ ಬೌಲಿಂಗ್ನಲ್ಲಿ ಉತ್ತಮ ಆರಂಭವನ್ನು ನೀಡಿದರು. ಈ ವರ್ಷ ಮೊದಲ ಪಂದ್ಯವನ್ನು ಆಡಿದ ವೇಗಿ ಅಶ್ವನಿ ಕುಮಾರ್ 4 ವಿಕೆಟ್ಗಳನ್ನು ಪಡೆಯುವ ಮೂಲಕ ಮುಂಬೈನ ಗೆಲುವಿನಲ್ಲಿ ಪ್ರಮುಖ ಪಾತ್ರವಹಿಸಿದರು. ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಕಳಪೆ ಆರಂಭವನ್ನು ಪಡೆಯಿತು. ಐಪಿಎಲ್ನಲ್ಲಿ ಚೊಚ್ಚಲ ಪಂದ್ಯವಾಡಿದ ಡ್ಯಾನಿಶ್ ಮಾಲೆವಾರ್ ಕೇವಲ 2 ರನ್ ಗಳಿಸಿ ಕಗಿಸೋ ರಬಾಡ ಎಸೆತದಲ್ಲಿ ಎಲ್ಬಿಡಬ್ಲ್ಯೂ ಬಲೆಗೆ ಬಿದ್ದರು. ಕ್ವಿಂಟನ್ ಡಿ ಕಾಕ್ 13 ಕೂಡ ಹೆಚ್ಚಿನ ವ್ಯತ್ಯಾಸವನ್ನುಂಟು ಮಾಡಲು ವಿಫಲರಾದರು. ರಬಾಡ ಅವರಿಗೆ ಡಿ ಕಾಕ್ ವಿಕೆಟ್ ಒಪ್ಪಿಸಿದರು. ಅದ್ಭುತ ಜೊತೆಯಾಟ. ಸೂರ್ಯಕುಮಾರ್ ಯಾದವ್ ಅವರ ಕಳಪೆ ಫಾರ್ಮ್ ಮುಂದುವರೆಯಿತು. ಸೂರ್ಯ ಅವರು 15 ರನ್ ಗಳಿಸಿದ ನಂತರ ರಬಾಡ ಎಸೆತದಲ್ಲಿ ಔಟಾದರು. ಇದು ಮುಂಬೈ ಸ್ಕೋರನ್ನು 3 ವಿಕೆಟ್ಗಳಿಗೆ 44 ಕ್ಕೆ ಇಳಿಸಿತು. ನಮನ್ ಧೀರ್ ಮತ್ತು ತಿಲಕ್ 4ನೇ ವಿಕೆಟ್ಗೆ 52 ರನ್ಗಳ ಜೊತೆಯಾಟವನ್ನು ಹಂಚಿಕೊಂಡು ಇನ್ನಿಂಗ್ಸ್ ಅನ್ನು ಸ್ಥಿರಗೊಳಿಸಿದರು. 6 ಬೌಂಡರಿ ಮತ್ತು 1 ಸಿಕ್ಸರ್ನೊಂದಿಗೆ 45 ರನ್ ಗಳಿಸಿದ ನಮನ್ ಅವರನ್ನು ಪ್ರಸಿದ್ಧ ಕೃಷ್ಣ ಔಟ್ ಮಾಡಿದರು. ಕೊನೆಯಲ್ಲಿ ಅಬ್ಬರಿಸಿದ ಮುಂಬೈ. ಈ ವೇಳೆ ಮುಂಬೈ ಇಂಡಿಯನ್ಸ್ ಸಂಕಷ್ಟದಲ್ಲಿತ್ತು. ಆದರೆ ಸಮಯ ಮೀರಿದ ನಂತರ ತಿಲಕ್ ವರ್ಮಾ ಅವರ ಆಟ ಬದಲಾಯಿತು. ಕೊನೆಯ 6 ಓವರ್ಗಳಲ್ಲಿ ತಿಲಕ್ 4 ಬೌಂಡರಿ ಮತ್ತು 7 ಸಿಕ್ಸರ್ಗಳನ್ನು ಬಾರಿಸಿದರು. ಹಾರ್ದಿಕ್ ಪಾಂಡ್ಯ 15 ಅವರೊಂದಿಗೆ 81 ರನ್ಗಳ ಭರ್ಜರಿ ಜೊತೆಯಾಟವನ್ನು ಹಂಚಿಕೊಂಡರು. ತಿಲಕ್ 33 ಎಸೆತಗಳಲ್ಲಿ ಅರ್ಧಶತಕವನ್ನು ತಲುಪಿದರು. ಬಳಿಕ ನಂತರ 12 ಎಸೆತಗಳಲ್ಲಿ ಮುಂದಿನ 50 ರನ್ಗಳನ್ನು ಗಳಿಸಿದರು. ಈ ಮೂಲಕ ತಿಲಕ್ ಚೊಚ್ಚಲ ಐಪಿಎಲ್ ಶತಕವನ್ನು ಬಾರಿಸಿದರು. ರಬಾಡ ಗುಜರಾತ್ ಪರ ಅತ್ಯಂತ ಯಶಸ್ವಿ ಬೌಲರ್ ಆದರು. ಅವರು 33 ರನ್ಗಳಿಗೆ 3 ವಿಕೆಟ್ಗಳನ್ನು ಪಡೆದರು. ಮುಂಬೈ ಬೌಲಿಂಗ್ ದಾಳಿಗೆ ತತ್ತರಿಸಿದ ಗುಜರಾತ್. ಮುಂಬೈ ನೀಡಿದ 200 ರನ್ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ಟೈಟಾನ್ಸ್ ತಂಡವು ಮೊದಲ ಎಸೆತದಿಂದಲೇ ಒತ್ತಡಕ್ಕೆ ಒಳಗಾಯಿತು. ಜಸ್ಪ್ರೀತ್ ಬುಮ್ರಾ ತನ್ನ ಮೊದಲ ಎಸೆತದಲ್ಲೇ ಸಾಯಿ ಸುದರ್ಶನ್ 0 ಅವರನ್ನು ಔಟ್ ಮಾಡುವ ಮೂಲಕ ಐಪಿಎಲ್ ವಿಕೆಟ್ ಬರವನ್ನು ಕೊನೆಗೊಳಿಸಿದರು. ಮುಂದಿನ ಓವರ್ನಲ್ಲಿ ಹಾರ್ದಿಕ್ ಜೋಸ್ ಬಟ್ಲರ್ 5 ಅವರನ್ನು ಔಟ್ ಮಾಡಿದರು. 2 ಓವರ್ಗಳ ನಂತರ ನಾಯಕ ಶುಭಮನ್ ಗಿಲ್ 14 ಕೂಡ ಅಶ್ವನಿ ಕುಮಾರ್ಗೆ ಬೌಲಿಂಗ್ನಲ್ಲಿ ಔಟ್ ಆದರು. ಸೋಲಿನ ಸುಳಿಗೆ ಸಿಲುಕಿದ ಜಿಟಿ. ವಾಷಿಂಗ್ಟನ್ ಸುಂದರ್ 26 5 ಬೌಂಡರಿಗಳೊಂದಿಗೆ ಉತ್ತಮ ಇನ್ನಿಂಗ್ಸ್ ಆಡಿದರು. ಆದರೆ ಅದನ್ನು ದೊಡ್ಡದಾಗಿ ಪರಿವರ್ತಿಸುವಲ್ಲಿ ವಿಫಲರಾದರು. ಬೌಂಡರಿಯ ಬಳಿ ನಮನ್ ಧೀರ್ಗೆ ಕ್ಯಾಚ್ ನೀಡಿದರು. ಗ್ರೇನ್ ಫಿಲಿಪ್ಸ್ 6 ರಾಹುಲ್ ತೆವಾಟಿಯಾ 8 ಶಾರುಖ್ ಖಾನ್ 17 ಮತ್ತು ರಶೀದ್ ಖಾನ್ 4 ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನು ನೀಡಲಿಲ್ಲ. ಅಶ್ವನಿ ಕುಮಾರ್ 4 ವಿಕೆಟ್ಗಳನ್ನು ಪಡೆಯುವ ಮೂಲಕ ಮಿಂಚಿದರು.